ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಬಿಹಾರ ಚುನಾವಣೆ. ಎನ್ಡಿಎ ಇದೆಯಲ್ಲ, ಎನ್ಡಿಎ ಒಕ್ಕೂಟದ ನೇತೃತ್ವದ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ ಇವತ್ತು ಭರ್ಜರಿಯಾಗಿರುವಂಥ ಗೆಲುವನ್ನು ದಾಖಲಿಸಿದೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಬಿಹಾರಿಗಳು ಬಹುಪರಾಕೆಂದಿದ್ದಾರೆ. ಹಾಗಾದರೆ ಎನ್ಡಿಎ ಮೈತ್ರಿಕೂಟ ಗೆಲುವಿಗೆ ಕಾರಣ ಆಗಿರುವಂಥ ಪ್ರಮುಖ ಅಂಶಗಳೇನು? ಇಂಡಿಯಾ ಒಕ್ಕೂಟ ಹೀನಾಯವಾಗಿ ಸೋಲಲು ಯಾರು ಕಾರಣ ಅನ್ನೋದನ್ನು ನೋಡೋಣ ಬನ್ನಿ. ಬಿಹಾರದಲ್ಲಿ ಎನ್ಡಿಎ ಒಕ್ಕೂಟ ಕಮಾಲ್, ಮಹಾಗಠಬಂಧನಕ್ಕೆ ಬಿಗ್ ಶಾಕ್. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ನಿತೀಶ್ ಕುಮಾರ್ ಜೋಡಿ ಕಮಾಲ್ ಮಾಡಿದೆ. ನಿರೀಕ್ಷೆಗೂ ಮೀರಿ ಎನ್ಡಿಎ ಒಕ್ಕೂಟ ಗೆಲುವು ದಾಖಲಿಸಿದೆ. ಎನ್ಡಿಎ ಗೆಲ್ಲಲು ಪ್ರಮುಖ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ಬಿಹಾರದಲ್ಲಿ ದಲಿತರು, ರೈತರು ಮತ್ತು ಮಹಿಳೆಯರು ಎನ್ಡಿಎ ಒಕ್ಕೂಟದ ಬೆಂಬಲಕ್ಕೆ ನಿಂತಿದ್ದೇ ಗೆಲುವಿಗೆ ಪ್ರಮುಖ ಕಾರಣ. ಜಾತಿ ರಾಜಕಾರಣಕ್ಕೆ ರಾಷ್ಟ್ರೀಯತೆ ಮೂಲಕ ನಿಯಂತ್ರಿಸಿದ್ರು. ನಿತೀಶ್ ಕುಮಾರ್ ಉತ್ತಮ ಆಡಳಿತ ಮತ್ತು ಕಲ್ಯಾಣ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಸೈದ್ಧಾಂತಿಕವಾಗಿ ಮತದಾರರನ್ನ ಸೆಳೆಯುವ ದೇಶ, ಧರ್ಮ, ಸೇನೆಗಳ ಬಳಕೆ ಮಾಡಿದ್ರು. 1 ಲಕ್ಷಕ್ಕೂ ಹೆಚ್ಚು RSS ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಪ್ರಧಾನಿ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿಯ ಉತ್ತಮ ಆಡಳಿತದಿಂದ ಬಿಹಾರ ಜನ ಎನ್ಡಿಎಗೆ ಬಹುಪರಾಕೆಂದಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶವು ನಾಟಕೀಯ ತಿರುವು ಪಡೆದಿದೆ. ತೇಜಸ್ವಿ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾದಳ ಒಳಗೊಂಡ ಮಹಾಗಠಬಂಧನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮೈತ್ರಿಕೂಟವನ್ನ ಮತದಾರರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಮಹಾಗಠಬಂಧನ್ ಪತನಕ್ಕೆ ಕಾರಣ ಮಹಾಗಠಬಂಧನ್ ಮೈತ್ರಿಕೂಟ ಇಟ್ಟಿರುವಂತಹ 5 ಪ್ರಮುಖ ವ್ಯೂಹಾತ್ಮಕ ತಪ್ಪು ಹೆಜ್ಜೆಗಳು ಯಾವುವು ಅಂತ ನೋಡೋದಾದ್ರೆ, ಯಾದವ ಅಭ್ಯರ್ಥಿಗಳ ಮೇಲಿನ ಅವಲಂಬನೆ ಮೈತ್ರಿ ಸೋಲಿಗೆ ಕಾರಣವಾಗಿದೆ. ಮೈತ್ರಿ ಪಾಲುದಾರರನ್ನ ನಿರ್ಲಕ್ಷ್ಯ ಮಾಡಿದೆ ಸೋಲಿಗೆ ಮತ್ತೊಂದು ಕಾರಣ. ದೊಡ್ಡ ಭರವಸೆಗಳು, ದುರ್ಬಲ ಕಾರ್ಯತಂತ್ರಗಳೇ ಸೋಲಿಗೆ ಮತ್ತೊಂದು ಕಾರಣ. ಚುನಾವಣೆಯಲ್ಲಿ ಫಲ ನೀಡದ ಮುಸ್ಲಿಂ ಓಲೈಕೆ ರಾಜಕಾರಣ, ಲಾಲು ಪ್ರಸಾದ್ ಅವರ ಜಂಗರ್ ರಾಜ್ ಪರಂಪರೆ ಸೋಲಿಗೆ ಮತ್ತೊಂದು ಕಾರಣ. ಒಟ್ಟಲ್ಲಿ ಪಕ್ಕ ಲೆಕ್ಕಾಚಾರದ ಪ್ರಕಾರ ಪ್ರಚಾರ ನಡೆಸಿದ ಎನ್ಡಿಎ ಒಕ್ಕೂಟ ಅಧಿಕಾರ ದಕ್ಕಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರೆ, ಸೀಟು ಹಂಚಿಕೆ ಗೊಂದಲ, ಆಂತರಿಕ ಬೇಗುದಿ ಸೇರಿ ಹಲವು ಕಾರಣಗಳಿಂದ ಮಹಾಗಠಬಂಧನ್ ಬಿಹಾರದಲ್ಲಿ ಮಕಾಡೆ ಮಲಗಿದೆ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹೀನಾಯವಾಗಿ ಸೋತು ಮುಖಭಂಗಕ್ಕೆ ಒಳಗಾಗಿದೆ. ಲಕ್ಷ್ಮೀಕಾಂತ್ CN, ನ್ಯೂಸ್ ಡೆಸ್ಕ್, ಜಿ ಕನ್ನಡ.